ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಯಾಕೋ ತಿರ್ಗಾ ಕೋಲ್ಡ್ ಆದಂಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಕ್ಲಾಸ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ. ಸ್ವಲ್ಪ ಸುಸ್ತಾಗ್ತಿದೆ, ಹೋಗೋದೇ ಬೇಡ ಅನ್ನಿಸ್ತಿದೆ, ಮಲ್ಕೊಳ್ಳೋಣ ಸುಮ್ಮನೆ ಅಂತ ಯಾಕೋ ಆಗ್ತಾಯಿಲ್ಲ. ಬಟ್ ಇವತ್ತು ಮೇಕಪ್ ಕ್ಲಾಸಸ್ ಇದೆ, ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಮೇಕಪ್ ಕ್ಲಾಸು. ಇವತ್ತು ನಾವು ಪ್ರಾಕ್ಟೀಸ್ ಮಾಡಬೇಕು, ಪಾರ್ಟ್ನರ್ ಮೇಲೆ ಮೇಕಪ್ ಮಾಡಬೇಕು ಇವತ್ತು. ಅದರಿಂದಾಗಿ ಹೋಗ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಹೋಗ್ತಾ ಇರಲಿಲ್ಲ. ಸ್ವಲ್ಪ ಹೀಟು ಆದಂಗೆ ಆಗ್ಬಿಟ್ಟಿದೆ. ಎಳ್ನೀರು ತರಿಸ್ಕೊಂಡಿದ್ದೆ, ಎಳ್ನೀರು ಕುಡಿಯೋಣ ಅಂತ ಹೇಳಿ ನೋಡಿ ತೋರಿಸ್ತೀನಿ. ಎಳ್ನೀರು ಮಾತ್ರ ಇಷ್ಟು ದಪ್ಪ ಇದೆ ಕಾಯಿ, ಆದರೆ ಎಳ್ನೀರು ಇರೋದು ಮಾತ್ರ ಇಷ್ಟು ಒಂದು ಲೋಟ ಕರೆಕ್ಟಾಗಾಯಿತು. ಕಾಯಿ ಮಾತ್ರ ಇಷ್ಟು ದಪ್ಪ ಇದೆ. ನೋಡಿದ್ರೆ ಒಳಗಡೆ ಎಷ್ಟು ಎಳ್ನೀರು ಇದೆಯೋ ಅನ್ಬೇಕು ಅಷ್ಟಿದೆ. ಕೋಲ್ಡ್ ಆಗಿಬಿಟ್ಟಿದೆ, ಕುಡಿದ್ರೆ ಇದ್ದಿದ್ದು ಜಾಸ್ತಿ ಆಗ್ಬಿಡುತ್ತೇನೋ. ಬಟ್ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟಿದೆ ಬಾಡಿ. 4-5 ದಿನದಿಂದ ಕುಡಿಬೇಕು ಅಂದ್ಕೊಂಡು ಎಣ್ಣೆ ತರಿಸ್ಕೊಂಡೆ. ಹೇಳೇ ಇರಲಿಲ್ಲ ನಾನು ಅವ್ರಿಗೆ. ಅಲ್ಲಿ ಹೋಗ್ತೀನಲ್ವ ಬಸ್ಸಲ್ಲಿ, ಅಲ್ಲಿ ಸ್ಟಾಪ್ ಕೊಡೋಲ್ಲ ಆ್ಯಕ್ಚುಲಿ. ಓಕೆನಾ, ಎಳ್ನೀರಿರೋ ಕಡೆ ಸ್ಟಾಪ್ ಕೊಡೋಲ್ಲ. ನಮಗೆ ಕುಡಿಬೇಕು ಅನ್ನಿಸ್ದಾಗ ಅಲ್ಲಿ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಇವಾಗ ಕುಟ್ಕೊಂಡು ರೆಡಿ ಆಗಬೇಕು, ಹೊರಟಿದ್ದೀನಿ. ಇಡ್ಲಿ ಮಾಡಿದ್ದೆ, ಚಟ್ನಿ ಮಾಡಿದ್ದೆ, ಬೆಲ್ಲದ ಚಟ್ನಿ ಮಾಡಿದ್ದೆ. ನನ್ನ ಚಿಕ್ಕ ಮಗಳಿಗೆ ಬೆಲ್ಲದ ಚಟ್ನಿ ಇಷ್ಟ. ಸೊ ನಾನು ನೋಡಿ ತೊಗೊಂಡೋಗ್ತಾ ಇದ್ದೀನಿ. ಇಡ್ಲಿನೇ ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ, ಇಡ್ಲಿ ಚಟ್ನಿ. ನಾನು ತೊಗೊಂಡೋಗ್ತಿಲ್ಲ. ಬೆಲ್ಲದ ಚಟ್ನಿ ಅವರೇ ಖಾಲಿ ಮಾಡಿಬಿಟ್ರು, ನನಗೆ ಇಲ್ಲಿಕ್ಕೆ ಇಲ್ಲ. ಬರೀ ಚಟ್ನಿ ತೊಗೊಂಡೋಗ್ತಿದ್ದೀನಿ. ಇಲ್ಲಿ ಸಾಂಬಾರಲ್ಲಿ ತಿಂದೆ, ಅದಕ್ಕೆ ಸಾಂಬಾರು ತೊಗೊಂಡೋಗ್ತಿಲ್ಲ. ನೋಡಿ ಇಲ್ಲೆಲ್ಲ ಎಷ್ಟು ಪಿಂಪಲ್ಸ್ ಆಗ್ತಿದೆ ಅಂತ, ಯಾಕಂತ ಗೊತ್ತಿಲ್ಲ. ಆ್ಯಂಡ್ ಲೈಫಲ್ಲೇ ಫಸ್ಟ್ ಟೈಮ್ ನನಗೆ ಇಲ್ಲೂ ಪಿಂಪಲ್ ಆಗಿರೋದು. ನನಗೆ ಬುದ್ಧಿ ಬಂದಾಗಿಂದನೂ ಒಂದು ಪಿಂಪಲ್ಲು ಸಹ ಇರಲಿಲ್ಲ. ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲೆಲ್ಲ ಆಗಿತ್ತು. ಬಟ್ ಇವಾಗ ಅಲ್ಲೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜಾಸ್ತಿನೇ ಆಗಿಬಿಟ್ಟಿದೆ. ಅದಕ್ಕೆ ಕುಡಿತಾ ಇದ್ದೀನಿ. ರೆಡಿಯಾಗಿ ಹೊರಡೋಣ, ಟೈಮ್ ಆಯಿತು. ನೋಡಿ ನಾನು ರೆಡಿ ಆಗ್ತಾ ಇದ್ದೆ. ಅಂತೂ ಎಲ್ಲರೂ ಮನೆಗೂ ಕರೆಂಟ್ ಬಿಲ್ ಫ್ರೀ, ಆದರೆ ನಮಗೆ ಮಾತ್ರ ಕರೆಂಟ್ ಬಿಲ್ ಫ್ರೀ ಬರೋದೇ ಇಲ್ಲ. ಬಿಕಾಸ್ ಅಷ್ಟು ಉರಿಸ್ತಾರೆ ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ. ಸೊ ಇವಾಗ ಕರೆಂಟ್ ಬಿಲ್ ಕಟ್ಬಿಡೋಣ ಬನ್ನಿ. ಸ್ಕ್ಯಾನರ್ ಕೊಡ್ತೀರಾ? ಅಲ್ಲೇನಾರೇ ಸಿಗ್ತಿಲ್ಲ, ಎಲ್ಲಿಟ್ಬಿಟ್ಟು ಹೊಟ್ಟೋಗಿದ್ದಾರೋ ಹುಡುಗರು ಗೊತ್ತಿಲ್ಲ. ಟೈಮ್ ಬೇರೆ ಆಯಿತು. ಎಲ್ಲಿಟ್ಟಿದ್ದಾರೆ? ವಾಷಿಂಗ್ ಮಿಷಿನ್ ಮೇಲೆ ಹೊಸ ಜಾಗದಲ್ಲಿ ಇಡ್ತಾ ಇರ್ತಾರೆ, ಒಂದು ಕಡೆ ಇಡಲ್ಲ ಅವರು. ಬಿಲ್ ಪೇ ಮಾಡಿದೆ, 1377 ರೂಪಾಯಿ ಬಂದಿದೆ. ಹೋದ ತಿಂಗಳು ಕಟ್ಟಿರಲಿಲ್ಲ, 2 ತಿಂಗಳದ್ದು ಸೇರಿಸಿ 1377 ಬಂದಿದೆ. ಇವಾಗ ಸ್ವಲ್ಪ ಕಮ್ಮಿ ಆಗ್ತಿದೆ. ಫಸ್ಟು ಸ್ಟಾರ್ಟಿಂಗ್ ಬಂದು ಅಷ್ಟರಲ್ಲಿ ಹುಡುಗರಿಗೂ ರಜಾ ಇತ್ತಲ್ವ. ಸೊ ಈ ಮನೆ ಸ್ವಲ್ಪ ಕತ್ಲೆ ಇದ್ದಂಗಿದೆ ಅಂದ್ಬಿಟ್ಟು ಡೈಲಿ ಬೆಳಗ್ಗೆ ಹೊತ್ತು ಲೈಟ್ ಹಾಕೋತಾಯಿದ್ರು. ಅದರಿಂದ ಹೇಳಿ ಆವಾಗ ಬಂದಾಗಲೆಲ್ಲ 1300. ಈಗ 1-2 ತಿಂಗಳಿಗೆ ಏನು ಬಂದಿದೆ ಅದು ಒಂದೇ ತಿಂಗಳಿಗೆ ಬರ್ತಾಯಿತ್ತು ಆವಾಗ. ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ, ಬಿಕಾಸ್ ಅವರು ಸ್ಕೂಲ್ಗೆ ಹೋಗ್ತಾರೆ ಆ್ಯಂಡ್ ಬರೋದೇ ಸಂಜೆ. ಅದರಿಂದ ಹೇಳಿ ಸ್ವಲ್ಪ ಕಂಟ್ರೋಲ್ ಆಗಿದೆ. ಅಂದರೆ ಇವಾಗ ನೋಡಿ, ಇವಾಗಲೂ ಲೈಟ್ ಹಾಕ್ಕೊಂಡೇ ಇದ್ದೀನಿ ನಾನು. ಆ ಥರ ಆವಾಗ ಜಾಸ್ತಿ ಬರ್ತಿತ್ತು. ಟಿ ವಿ 24 hours ಉರ್ಸೋರು ಅವಾಗ ಮನೇಲಿದ್ದಾಗ. ಅದರಿಂದ ಕಮ್ಮಿ ಆಗಿದೆ. ಆ್ಯಂಡ್ ನೆನ್ನೆ ಕ್ಲಾಸ್ ಮಾಡಿದ್ರಲ್ಲ, ಮೇಕಪ್ ಡೆಮೋ ಕ್ಲಾಸು, ಅದರದ್ದು ನಮಗೆ ಹೋಮ್ವರ್ಕ್ ಕೊಟ್ಟಿದ್ರು ನೋಡಿ. ನಾನು ಫುಲ್ ಬರ್ಕೊಂಡು ಹೋಗಿದ್ದೀನಿ. ಇವತ್ತು ನಾವು ಮೇಕಪ್ ಮಾಡಬೇಕಲ್ಲ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಅರ್ಥ ಆಗೋಲ್ಲ, ಮರ್ತೋಗ್ಬಿಡುತ್ತೆ ಅಲ್ಲ ಸ್ಟಾರ್ಟಿಂಗ್. ಹೌದು, ನಮಗೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಫ್ರೆಶರ್ಸ್ಗೆ ಏನು ನೆನಪಿರುತ್ತೆ, ಸೊ ಬರೆದಷ್ಟು ನೆನಪಿರುತ್ತೆ ಅಂತ ಹೇಳಿ ಮ್ಯಾಮ್ ನೋಟ್ಸ್ ಬರ್ಕೊಂಡು ಬನ್ನಿ ಅಂತ ಹೇಳಿದರು. ನೋಡಿ ತೋರಿಸ್ತೀನಿ. ನೋಡಿ ಇದು ನೆನ್ನೆ ಕ್ಲಾಸ್ದು ಡೇಟ್, ಅಂದರೆ ನೆನ್ನೆ ಸಂಜೆ ಬರೆದಿದ್ದು ನಾನು. ಸೊ ಅದರಿಂದ ಮೇಕಪ್ ಸ್ಟೆಪ್ಸ್ ಇಷ್ಟಿದೆ ಪ್ರೊಸೀಜರು, 1 by 1 ನೋಡಿ. ಇಲ್ಲಿ ತನಕನೂ ಇದೆ. ಬರೀ ಫೇಸ್ದೆ ಇಷ್ಟು ಬಂದು ಬರೀ ಫೇಸ್ ಮೇಕಪ್ಪೇನೆ. ಓಕೆನಾ? ಅಯ್ಯಪ್ಪ ಸುಸ್ತಾಗ್ಬಿಡುತ್ತೆ ನನಗೆ, ನೋಡ್ತಿದ್ರೇ ಇನ್ನು ಕೇಳಿದ್ರೆ ಸುಸ್ತಾಗಲ್ವಾ? ಬಿಕಾಸ್ ದೂರ, ನನಗೂ ಮೇಕಪ್ಗೂ ದೂರ, ಮೇಕಪ್ ಕ್ಲಾಸ್ಗೂ ದೂರ. ಬೇಕಾದ್ರೆ ಇನ್ನೂ ನನ್ನ ಹಸ್ಬೆಂಡ್ ಹೇಳಿಬೇಕಾರೆ ಅವರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಬಿಕಾಸ್ ಅವರು ಯೂಸ್ ಮಾಡ್ತಾರಲ್ವಾ ಎಲ್ಲನೂ. ಅದರಿಂದ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅದು ತಿಳ್ಕೊಳ್ಳೋಕ್ಕೂ ಕಾರಣ ನಾನೇ. ಸ್ವಲ್ಪ ಸ್ಟಾರ್ಟಿಂಗ್ ಶುರು ಮಾಡಿದವಳೆ ನಾನು, ಫೇಸ್ಗೆ ಏನಾದ್ರು ಹಾಕಿ ಅಂತ. ಬಟ್ ಅದೇನಾಯಿತು ಅಂದರೆ ಹೋಗ್ತಾ ಜಾಸ್ತಿನೇ ಆಗೋಯ್ತು ಅವ್ರದ್ದು. ಆ ಥರ ಆಗಿ ಅವ್ರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಬಟ್ ನನಗೆ ಬರಲ್ಲ. ಟೈಮ್ ಆಗೋಯ್ತು ಇವತ್ತು.
ಹೋಗೋಣ ಬೇಗ ಬೇಗ. ಇವತ್ತು ಮ್ಯಾಮ್ ಬೇರೆ ಬರ್ತಾರೆ. ಶಾರ್ಪ್ 11:30ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಬೇಗ ಹೋಗಬೇಕು. ಅಲ್ಲೇನಾಗ್ಬಿಡುತ್ತೆ ಅಂದರೆ ಇನ್ನೊಂದು ಸ್ಟಾಪ್ ಹತ್ತಿನಲ್ವ, 2 ಬಸ್ ಹತ್ತಿನಲ್ಲ, ಅಲ್ಲಿ 2ನೇ ಬಸ್ಸು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. 11 o'clock ಮೇಲೆ ಹೋದರೆ ಲೇಟಾಗಿ ಸಿಗುತ್ತೆ, ಬೇಗ ಸಿಗಲ್ಲ ಅದು. ಅದರಿಂದ ಹೋಗಬೇಕು ಬೇಗ. ಆದರೆ ಟೈಮ್ ಆಗಿ ಹೋಯ್ತು. ಬೇಗ ಹೋಗೋಣ. ಎಲ್ಲರೂ ಅಲ್ಲೇ ನಿಂತವ್ರು ನೋಡಿ. ಇನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಎಲ್ಲ ಅಲ್ಲೇ ನಿಂತವ್ರೆ. ಇಲ್ಲೇ ಮೇಕಪ್ ಮಾಡ್ಕೋದು ಹಾಯ್ ಮಾಡ್ತಾರೆ. ಹಾಯ್ ಹಾಯ್ ಹಾಯ್. ಯಾಕೆ ಎಲ್ಲ ಒಳಗೋಗಿಲ್ಲ, ಇಲ್ಲೇ ನಿಂತಿದ್ದೀರೋ? ಇವ್ರು ಇಲ್ಲೇ ರೆಡಿ ಆಯ್ತವ್ರೆ. ಯಾಕೆ ಯೂಟ್ಯೂಬ್ ಓಯ್ ನನಗೆ ಗೊತ್ತಿಲ್ಲ. ಮೇಕಪ್ ಕಿಟ್ ಕೊಡ್ತಾರಾ? ನನಗೆ ಹೆಂಗೆ ಗೊತ್ತು? ಹಾಂ, ಅದು ತೊಗೊಂಡು ಬಂದಿದ್ದೀನಿ. ಸಾರಿ, ಅದು ಮಾತ್ರ ಹೇಳೋದು. ಬೇಕಾದ್ರೆ ನಂದೇ ಶೇರ್ ಮಾಡ್ಕೊಳ್ಳೋಣ ಇಬ್ರು. 2 ಡೇಸಿಂದ ಬಂದಿರಲಿಲ್ಲ, ಹುಷಾರಿಲ್ಲ ಅಂತ ಹೇಳಿ. ಮೇಕಪ್ ಕ್ಲಾಸ್ ಅಂತ ಇವತ್ತು ಅಟೆಂಡ್ ಆಗಿದ್ದಾರೆ. ಇನ್ನೂ ಜ್ವರ ಆದರೂ ಬಂದಿದ್ದಾರೆ. ನಿಮ್ಗೆ ಇವ್ರಿಗೆ ಹೋಗ್ಲೂಬಾರ್ದು, ಬೈಬೇಕು. ಮೇಕಪ್ ಕಿಟ್ ಕೊಡ್ತಾರೆ ಇವತ್ತು ಅಂತ ನನಗೆ ಹೇಳೇ ಇಲ್ಲ, ಜೊತೇಲಿ ಇಟ್ಕೊಂಡು ಹೇಳಿಲ್ಲ ನನಗೆ. ಸೊ ಇವರು ಪಾರ್ಲರ್ ಓಪನ್ ಮಾಡ್ತಿದ್ದಾರಂತೆ. ಆಲ್ ದ ಬೆಸ್ಟ್ ಇವ್ರಿಗೆ, ಒಳ್ಳೇದಾಗಲಿ. ಹಾಂ ಬಂದಿಲ್ಲ, ಹೌದು. ಬಟ್ ಪ್ಲಸ್ ಪಾಯಿಂಟ್, ಇವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಬನ್ನಿ ವಾಪಸ್ ಹೋಗಿ ಅಂತ ಕರೀತಿದ್ದಾರೆ. ವಾಟ್ ಎ ಟ್ರಾಜಿಡಿ. ಮಾಡ್ಕೊಳಕ್ಕೂ ನಾವು ನೋಡಿ ಹೆಂಗೆ ಬಂದಿದ್ದೀವಿ. ಇವ್ರು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವರೆಲ್ಲ ಪ್ಯಾಂಟ್ ಶರ್ಟಲ್ಲಿ ಬಂದಿದ್ದು, ಜೀನ್ಸ್ ಅಂತೆ, ಮಾಡರ್ನ್ ಡ್ರೆಸ್ ಅಂತೆ. ನಾವು ನೋಡಿದ್ರು ನಮ್ಮಿಬ್ಬರನ್ನ ತೋರಿಸಿ ನಾವು ಜಸ್ಟ್ ಕುರ್ತಾ ಟೈಪ್ ಹಾಕೊಂಡು ನ್ಯಾಚುರಲ್ ಬ್ಯೂಟಿ ಚೆನ್ನಾಗಿದೆ. ಅಯ್ಯೋ ನಿಜ ಅಂತೆ ನೋಡಿ. ಇವರು ಎಲ್ರಿಗೂ ಗೊತ್ತಿತ್ತು ಆ್ಯಕ್ಚುಲಿ ಇದು ಮಾಡ್ರನ್ ಡ್ರೆಸ್ಸು. ಅವ್ರು ನೋಡಿ ಎಲ್ಲ ಮಾಡ್ರನ್ ಡ್ರೆಸ್. ಒಂದು ಮೆಸೇಜ್ ಪಾಪ ಬಂದಿಲ್ಲ ಹುಡುಗಿ. ಅವ್ರಿಗೆ ಬಂದಿಲ್ಲ ಅನ್ನೋದೇ ಗೊತ್ತಿಲ್ಲ. ಕಾಲು ಅಂದ್ರೆ ಏನೋ ಮಿಸ್ಸಿಂಗ್ ಅಂತ ಅನ್ಕೊಂಡವ್ರೆ ಅವರು. ಬಟ್ ನೀವು ಮಿಸ್ಸಿಂಗ್ ಅಂತ ಗೊತ್ತಿಲ್ಲ ಅವ್ರಿಗೆ ಅಷ್ಟೇ. ಹೇಗಿದೆ ಕ್ಲಾಸು ಸ್ಟಾರ್ಟ್ ಆಗಿಲ್ಲ, ಬಿಕಾಸ್ ಅಲ್ಲೆಲ್ಲ ಕಿಟ್ ಜೋಡಿಸ್ತಾ ಇದ್ದಾರೆ ಅಂತ, ಶೂಟ್ ಮಾಡ್ಕೋಬೇಕಂತೆ. ಅದರಿಂದಾಗಿ ಕಾಫಿ ಕುಡ್ಕೊಂಡು ಬನ್ನಿ ಹೋಗಿ ಅಂತ ಹೇಳಿದ್ರು, ಕೆಳಗಡೆ ಕಳಿಸಿದ್ದಾರೆ. ಅದಕ್ಕೆ ಇವರೆಲ್ಲ ಕೆಳಗಡೆ ಕೂತಿದ್ದು ನೋಡಿ. ಅಲ್ಲಿ ನೋಟ್ಸ್ ಮಾಡ್ಕೊ ಬನ್ನಿ ಅಂದರೆ ಇವ್ರು ಇಲ್ಲಿ ನೋಟ್ಸ್ ಮಾಡ್ತಿದ್ದಾರೆ. ಅದು ಕಾಪಿಡ್ ನೋಟ್ಸು, ವಿಡಿಯೋ ಮಾಡ್ಕೊಂಡಿಲ್ಲ. ಇಲ್ಲಿ ಕ್ಲಾಸಲ್ಲಿ ನೋಟ್ಸ್ ಕಾಪಿ ಮಾಡ್ತಿದ್ದಾರೆ. ಅವ್ರು ಯಾವಾಗ ಕರೀತಾರೆ ಗೊತ್ತಿಲ್ಲ. ಕಿಟ್ಟು ಡಮ್ಮಿ ಎಲ್ಲ ಇವತ್ತು ಕೊಟ್ಟರು. ಆ್ಯಕ್ಚುಲಾಗಿ ನನಗೆ ಗೊತ್ತಿರಲಿಲ್ಲ ಇವತ್ತು ಕೊಡ್ತಾರೆ ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ಫಸ್ಟ್ ಮೇಕಪ್ ನನಗೆ ಮಾಡೋರಿದ್ದರು, ನನ್ನ ಪಾರ್ಟ್ನರ್ ನನ್ನ ಮೇಲೆ ಪ್ರಾಕ್ಟೀಸ್ ಮಾಡೋರಿದ್ದರು. ಅದಕ್ಕೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು, ಮಾಡ್ಕೊಂಡು ಬಂದಿದ್ದೆ. ಬಟ್ ಆದರೆ ಫೇಸ್ ವಾಶ್ ಮಾಡಿಕೊಂಡೆ ಅಷ್ಟೇ, ಮೇಕಪ್ ಮಾಡಿಸ್ಕೊಳ್ಳಿಲ್ಲ. ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದಲ್ಲ ಮ್ಯಾಮ್, ಊಟಕ್ಕೆ ಹೋಗಿ ಅಂದ್ಬಿಟ್ರು. 1 ಗಂಟೆಗೆ ಊಟಕ್ಕೆ ಬಿಟ್ಬಿಟ್ಟಿದ್ದಾರೆ. ಇನ್ನು ಹೊಟ್ಟೆ ನೆನೆಸಿದ್ದೇ ಇಲ್ಲ. ಅದು 10 minutes ಅಷ್ಟೇ ಟೈಮು. ಬೇಗ ಬೇಗ ಮಾಡಬೇಕು. ನೋಡಿ, ಇಡ್ಲಿ, ಚಟ್ನಿ, ಚಪಾತಿ, ಪಲ್ಯ. ವಾಟ್ ಇಸ್ ದಿಸ್? ಆನಿಯನ್ ರೈಸ್. ಅವ್ರು ಇನ್ನೂ ಓಪನೇ ಮಾಡಿಲ್ಲ. ಎಕ್ಸ್ಟ್ರಾ ಸ್ಪೂನ್ ತೊಗೊಬಂದು ಬ್ಯಾಗ್ ಒಳಗೆ ಇಟ್ಕೋಬೇಕು ಈಗ ಇವ್ರಿಗೆ ಸಲುವಾಗಿ. ಫೈನಲಿ ಫಸ್ಟ್ ಟೈಮ್ ಲೆನ್ಸ್ ಹಾಕೊಂಡಿದ್ದೀನಿ ಎಲ್ಲ ಹಾಕಿದ್ದಾರೆ. ಇವತ್ತಿನ ಪಾರ್ಟಿ ಫಸ್ಟೇ ಆರಾಮ್ಸೆ ಮಾಡಿ. ಫಸ್ಟ್ ಡೇ ಗಾಯ್ಸ್ ಸಿಕ್ಕಾಬಟ್ಟೆ ನರ್ವಸ್ ಆಗಿದ್ವಿ. ಮೇಕಪ್ ಮಾಡೋರಂತೂ ಅವ್ರ ಹಾರ್ಟ್ ಬೀಟ್ ಅವ್ರಿಗೆ ಕೇಳಿಸ್ತಿತ್ತಂತೆ, ಅಷ್ಟು ನರ್ವಸ್ ಆಗಿತ್ತು. ಬಟ್ ಅವರೆಷ್ಟು ನರ್ವಸ್ ಆಗಿದ್ರು ಅಷ್ಟೇ ನರ್ವಸ್ ನಾನು ಆಗಿದ್ದೆ. ಫಸ್ಟ್ ಟೈಮ್ ಲೈಫಲ್ಲಿ ಮೇಕಪ್ ಮಾಡಿಸ್ಕೊತಾ ಇರೋದು ಅಂತ ಹೇಳಿ. ನಾನು ಮದುವೆಲೂ ಸಹ ಮಾಡಿಸ್ಕೊಂಡಿರಲಿಲ್ಲ, ಯಾವುದೇ ಥರದ ಫಂಕ್ಷನಲ್ಲೂ ಸಹ ನಾನು ಈ ಥರ ಎಲ್ಲ ಮೇಕಪ್ ಮಾಡಿಸ್ಕೊಂಡಿರಲಿಲ್ಲ. ಓಕೆನಾ, ಟು ಬಿ ಫ್ರ್ಯಾಂಕ್, ಇದೆ ಫಸ್ಟ್ ಟೈಮ್. ನನ್ನ ಫೇಸ್ಗೆ ನಿಮಗೆ ಗೊತ್ತು, ಸುಮಾರು ಸೀಟಿಗೆ ಗೊತ್ತಿರೋರು ಗೊತ್ತು, ನಾನೇನು ಅಪ್ಲೈನೂ ಸಹ ಫೇಸಿಗೆ ಮಾಡಲ್ಲ ಅಂತ ಹೇಳಿ. ಅದರಿಂದ ಸ್ವಲ್ಪ ನರ್ವಸ್ ಆಗಿದ್ದೆ. ಅದಾದಮೇಲೆ ಪ್ರೈಮರು, ಹೈ ಮೇಕಪ್ಪು, ಫೌಂಡೇಶನ್ನು, ಕನ್ಸಿಲರು ಎಲ್ಲನೂ ಹಾಕಿ ಅವ್ರ ಪಾಡ್ಗೆ ಅವರು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಬಟ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನೋಟ್ಸ್ ಮಾಡ್ಕೊಂಡು ಹೋಗಿದ್ರಲ್ಲಿ ನೋಡ್ಕೊಂಡು ಸ್ವಲ್ಪ ಮಾಡ್ತಿದ್ವಿ. ಆ್ಯಂಡ್ ಮ್ಯಾಮ್ ಗೈಡ್ ಮಾಡೋಕ್ಕೆ ಅಲ್ಲೇ ಇದ್ದರು. ಎಲ್ಲರೂ 1 by 1 ನೋಡ್ಕೊಂಡು ಬರ್ತಾಯಿದ್ರು. ಯಾರು
ಮಾಡ್ತಿದ್ದಾರೆ, ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳಿ ನೋಡ್ಕೊಂಡು ಬರ್ತಾಯಿದ್ರು. ಓಕೆನಾ. ಆ್ಯಂಡ್ ಅದೇ ಥರ ಪ್ರಾಡಕ್ಟ್ಸ್ ಬಗ್ಗೆ ನಮ್ಗೆ ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಹೇಳ್ಕೊಡ್ತಾಯಿದ್ರು. ಬ್ರಷ್ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತೆಲ್ಲ, ಮತ್ತು ಬ್ಲೈಂಡ್ ಹೆಂಗೆ ಮಾಡೋದು ಅಂತೆಲ್ಲ ಹೇಳಿ ಹೇಳ್ಕೊಡ್ತಾಯಿದ್ರು. ಬ್ಲೈಂಡ್ ಅಲ್ಲ, ಅದು ಬ್ಲೆಂಡ್. ಓಕೆನಾ. ಅದನ್ನು ಮಾಡೋದೆಲ್ಲ ಹೇಳ್ಕೊಡ್ತಾಯಿದ್ರು. ಟು ಬಿ ಫ್ರ್ಯಾಂಕ್, ಫಸ್ಟ್ ಅಲ್ವಾ, ಎಲ್ಲರೂ ಝೀರೋಯಿಂದ ಸ್ಟಾರ್ಟ್ ಮಾಡಿರೋದು. ಎಲ್ಬೋರ್ಡ್ಗಳು ಎಲ್ಲರೂ ಹೆಂಗೆ ಮಾಡ್ಬಿಡೋಕ್ಕಾಗತ್ತೆ. ಸೊ ನೋಡಿ, ಫೈನಲಿ ನನ್ನ ಐಬ್ರೋ ನೋಡಿ ಅಂದರೆ ಜಾಸ್ತಿ ಫಿಲ್ ಆಗೋಯ್ತು ಅಷ್ಟೇ ಅದು. ಆಮೇಲೆ ಎರಡನ್ನೂ ಮಾಡಿದಾಗ ಸ್ವಲ್ಪ ಬ್ರಷ್ ಮಾಡಿ ಐಬ್ರೋದೆಲ್ಲ ರಿಮೂವ್ ಮಾಡಿ ಕರೆಕ್ಟಾಗಿ ಮಾಡಿದ್ರು. ಬಟ್ ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಅಲ್ವಾ, ಮಿಸ್ಟೇಕ್ ಆಗೇ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಒಂದು 3-4 ಟೈಮ್ ಮಾಡಿದ್ಮೇಲೆ ಕರೆಕ್ಟಾಗಿ ಬರುತ್ತೆ ಅದು. ಅಲ್ಲಿ ತನಕ ಕಷ್ಟ ಮಾಡಬೇಕು ಅಷ್ಟೇ, ಏನಿಲ್ಲ, ಕಷ್ಟ ಅಂತ ಏನಿಲ್ಲ. ಮಾಡ್ತಾ ಹೋದರೆ ಎಲ್ಲ ಕರೆಕ್ಟಾಗುತ್ತೆ. ಓಕೆನಾ. ಅವ್ರು ನನ್ನ ಮೇಲೆ ಫಸ್ಟ್ ಮಾಡಿದ್ರು. ಊಟ ಆದಮೇಲೆ ಒಟ್ಟಿಗೆ ಬಿಟ್ಟರು ಇಬ್ಬರೂ. ಮಾಮು ನೋಡಿ ಈ ಥರ ಎಲ್ಲ ಮಾಡೋಂಗಿಲ್ಲ ಆ್ಯಕ್ಚುಲಿ. ಓಕೆನಾ. ನಾನು ಮಾಡ್ತಾಯಿದ್ದೀನಿ, ಆ ಥರ ಎಲ್ಲ ನೀವು ಮಾಡಬೇಡಿ. ಓಕೆನಾ. ನಾವು ಅಂದರೆ ಸ್ವಲ್ಪ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಅದರಿಂದ ಸ್ವಲ್ಪ ಪ್ಯಾಚಪ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ. ಒಂದೇನು ಇದಂದರೆ ಮೈನಸ್ ಪಾಯಿಂಟ್ ಅಂದರೆ ಬಿಂದಿ ಇರಲಿಲ್ಲ ಅಲ್ಲಿ. ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಏನೇ ಮಾಡಿಕೊಂಡ್ರು ಬಿಂದಿ ಇಟ್ಟರೆ ಅಲ್ವಾ ಲಕ್ಷಣ. ಸೊ ಆ ಬಿಂದಿ ಇರಲಿಲ್ಲ, ಯಾರೂ ತೊಗೊಂಡು ಬಂದಿರಲಿಲ್ಲ ಆ್ಯಕ್ಚುಲಿ. ಅದರಿಂದ ಬಿಂದಿ ಒಂದು ಮಿಸ್ ಆಯಿತು. ಸೊ ನೋಡಿ, ನಾನು ಫೈನಲ್ ಲುಕ್ ಈ ಥರ ಕಾಣ್ತಿದೆ, ಹೆಂಗೆ ಕಾಣ್ತಿದ್ದೀನಿ ಅಂತ ಹೇಳಿ. ಓಕೆನಾ. ಹಣೆಗೊಂದು ಇಟ್ಟಿದ್ರೆ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ. ಫಸ್ಟ್ ಟೈಮ್ ಮಾಡಿದ್ರು ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಜಾಸ್ತಿ ಮೇಕಪ್ಪು ಮಾಡಬಾರ್ದು ಅಂತ ಹೇಳಿದ್ದೆ, ಅದೇ ಥರ ಮಾಡಿದ್ದಾರೆ. ನನಗೆ ಜಾಸ್ತಿ ಎಲ್ಲ ಏನು ಮಾಡಿಲ್ಲ. ಆ್ಯಂಡ್ ಅದು ಹಾಕಿದ್ನಲ್ಲ ಲೆನ್ಸು, ಬಟ್ ಅದು ನನಗೆ ಕಂಫರ್ಟಬಲೇ ಆಗ್ತಾ ಇರಲಿಲ್ಲ. ಇನ್ನೂ ಚುಚ್ಚಿದಂಗೆ ಆಗ್ತಾಯಿತ್ತು. ಆದರೂ ಓಕೆ ಅಂತ ಹೇಳಿ ಮ್ಯಾನೇಜ್ ಮಾಡಿ ನಾನು ಅವ್ರದ್ದು ಮುಗಿಸಿದ್ರು. ನೆಕ್ಸ್ಟು ನಮ್ಮ ಕೋಟ ನಾವು ಮಾಡಬೇಕು ಇವಾಗ ಮೇಕಪ್ನವ್ರಿಗೆ. ಇವಾಗ ನನ್ನ ಹಾರ್ಟ್ ಬೀಟ್ ಬಡ್ಕೊಳ್ಳೋ ಟೈಮು ಗೈಸ್. ಓಕೆನಾ. ಎಷ್ಟು ನರ್ವಸ್ ಆಗಿದೆ ಅಂದರೆ ನನಗೆ ಮಾತ್ರ ಗೊತ್ತು, ಅಷ್ಟು ನರ್ವಸ್ ಆಗಿದೆ ಅಂತ ಹೇಳಿ. ಬಟ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಓಕೆನಾ. ಬಿಕಾಸ್ ಮಾಡಲೇಬೇಕು, ಕಲೀಲೇಬೇಕು ಅಂತ ಹೋಗಿದ್ಮೇಲೆ ಮಾಡಲೇಬೇಕು. ನಾವು ನರ್ವಸ್ ಆಗ್ತಾಯಿದ್ದೀವಿ, ಭಯ ಪಡ್ತಾಯಿದ್ದೀವಿ, ನಾವು ಮಾಡಲ್ಲ ಅಂತ ಹೇಳೋಂಗಿಲ್ಲ. ಹೋಗಿರೋದೇ ನಾವು ಕಲಿಯೋಕ್ಕೆ. ನಾನು ಮಾಡ್ತೀನಿ ಅಂತ ಹೋದ್ಮೇಲೆ ನಾವು ಮಾಡಲೇಬೇಕಲ್ವಾ. ಸೊ ಅದರಿಂದ ಮಾಡ್ತಾಯಿದ್ವಿ. ಮ್ಯಾಮ್ ಬಂದು ಹೇಳ್ಕೊಡ್ತಾ ಇದ್ದಿದ್ದರಿಂದ ಭಯ ಏನಾಗಲಿಲ್ಲ ಅಷ್ಟೊಂದು. ಮ್ಯಾಮ್ ಫ್ರೀಯಾಗೇ ಹೇಳ್ಕೊಡ್ತಾಯಿದ್ರು. ಬಟ್ ನಮ್ಮ ಬ್ಯಾಚ್ನೇ ಸಹ ಹೊಗಳಿದ್ರು ಸಹ. ಓಕೆನಾ. ಇದೇ ಫಸ್ಟ್ ಬ್ಯಾಚಲ್ಲಿ ಇಷ್ಟೊಂದು ಫ್ರೀಯಾಗಿ ಮಾಡ್ತಾ ಇರೋದು ನಾನು ನೋಡ್ತಾ ಇರೋದು. ಇಷ್ಟು ಬ್ಯಾಚಲ್ಲೂ ಎಷ್ಟು ಜನ ಹೇಗೆ ಅಂದರೆ ಮ್ಯಾಮ್ ಗೊತ್ತಾಗ್ತಿಲ್ಲ ಪ್ರತಿಯೊಬ್ಬರಿಗೂ ಹೋಗಿ ಅಟೆಂಡ್ ಮಾಡಿದ್ದೀನಿ. ಬಟ್ ನಾನು ಇವಾಗ ಇಲ್ಲಿ ಫ್ರೀಯಾಗಿ ಕೂತಿದ್ದೀನಿ ಈ ಬ್ಯಾಚಲ್ಲಿ ಅಂದರೆ ಈ ಬ್ಯಾಚ್ ಓಕೆ ಅಂತ ಹೇಳಿ ನಮ್ಮನ್ನ ಹೊಗಳಿದ್ರು. ಅದೊಂದು ಖುಷಿ. ಸೊ ಫೈನಲಿ ಇದು ನಾನು ಮಾಡಿರೋ ಮೇಕಪ್ಪು. ಬಿಂದಿ ತಂದಿಲ್ಲ, ಸೊ ಬಿಂದಿ ಇಟ್ಟಿಲ್ಲ. ಇದು ನನಗೆ ಇವ್ರು ಮಾಡಿರೋ ಮೇಕಪ್ಪು. ಓಕೆನಾ. ಇವರು ನಾನು ಹತ್ರ ಹೋಗಿ ರಿವ್ಯೂ ತೊಗೊಳ್ಳೋಣ ಇವಾಗ. ಮೇಕಪ್ ಎಲ್ಲ ಅಲ್ಲೇ ರಿಮೂವ್ ಮಾಡಾಯಿತು. ರಿಮೂವ್ ಮಾಡಾದಮೇಲೆ ಬಿಂದಿ ಸಿಕ್ತು ನನಗೆ. ಓಕೆನಾ. ಸೊ ಅದು ಬರೀ ಹಣೆಯಲ್ಲಿ ಏನು ಹೋಗೋದು ಅಂತ ಹೇಳಿ ಬಿಂದಿ ಕೊಟ್ಟರು ಯಾರೋ. ಅದನ್ನು ಹಾಕ್ಕೊಂಡು ಮೇಕಪ್ ಎಲ್ಲ ಅಲ್ಲೇ ರಿಮೂವ್ ಮಾಡಿ ಫ್ರೆಂಡಿಗೆ ಸಲುವಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದಮೇಲೆ ಹೋಗೋಣ ಅಂತ ಹೇಳಿ. ಬಿಕಾಸ್ ಅವ್ರ ಮೇಕಪ್ ಎಲ್ಲ ಇಟ್ಕೊಂಡು ಹೋಗಬೇಕು. ಏನೋ ಸ್ಟಾಪ್ ಹತ್ತಿ ಏನೋ ಸ್ಟಾಪ್ ಇಳಿದು ಹೆಂಗೆ ಹೋಗೋದು ಇವತ್ತು ಗೊತ್ತಿಲ್ಲ. ಇದು ಡಮ್ಮಿ, ಹೇರ್ ಡಮ್ಮಿ ಅದನ್ನೇ ಕೊಟ್ಬಿಟ್ಟಿದ್ದಾರೆ. ಸೊ ಹಿಡ್ಕೊಂಡು ಹೋಗೋದೆ ಇವಾಗ. ಸ್ಕೂಲಿಂದ ಬಂದಿದ್ದೆ ತಡ. ನಮ್ಮ ಮಮ್ಮಿಗೆ ಏನೋ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಫುಲ್ ಕ್ಯೂರಿಯಸ್ ಆಗಿ ಎಲ್ಲನೂ ಓಪನ್ ಮಾಡ್ಕೊಂಡು ಕೂತಿದ್ರು. ಸೊ ನಾನು ರೇಗದೆ ಮುಟ್ಬಾರ್ದು ಆ ಥರ ಅಂತ ಹೇಳಿ ಅದಕ್ಕೆ ಇವತ್ತೊಂದಿನ ನೋಡ್ಕೊಬಿಡ್ತೀವಿ ಅಷ್ಟೇ ಅಂತ ಹೇಳಿ ನೋಡ್ತಾಯಿದ್ರು. ನಾನು ಹೇಳ್ತಾಯಿದ್ದೆ ಯಾವ್ದ್ಯಾವ್ದು ಏನೇನು ಅಂತ ನನಗೆ ನಾಲೆಜ್ ಇರೋ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಓಕೆನಾ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.